ಎಲ್ಲ ನಾವು ಸ್ಕ್ರೀನ್ಗಳೆಲ್ಲ ನೋಡ್ತಾ ಇದ್ದಾಗ ತುಂಬ ಆಡಿಯನ್ಸ್ ಇದು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತುಂಬ ಸೂಕ್ಷ್ಮ ವಿಚಾರಗಳಿದೆ ಅಲ್ಲಿ ಮೊಬೈಲಲ್ಲಿ. ಆ ಒಂದು ನೀವು ಸಿನಿಮಾ ನೋಡ್ತಾ ಇರುವಾಗ ಆ ಸಾಂಗ್ ಬಂತು, ಸಾಂಗ್ ಒಂದು ಮುಗ್ದುಬಿಡ್ಲಿ, ಫೈಟ್ ಬಂತು, ಈ ಸೀನ್ ಏನು, ಪ್ರತಿ ಸೀನಲ್ಲೂ ಮುಂದಿನ ಸೀನ್ನ ತುಂಬ ಕನೆಕ್ಟಿಂಗ್ ವಿಷಯಗಳಿದೆ. ಸೊ ಈ ಮೊಬೈಲ್ ಸಿನಿಮಾ ನೋಡುವಾಗ ಮೊಬೈಲ್ ನೋಡ್ತಾ ಇರೋದು ಎರಡು ತೊಂದರೆ. ಒಂದು, ನಿಮಗೂ ಸಿನಿಮಾ ಕನೆಕ್ಟ್ ಆಗಲ್ಲ ಕರೆಕ್ಟಾಗಿ, ಮತ್ತು ಪಕ್ಕದವನಿಗೂ ಅದು ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಬರೀ ಆ್ಯಕ್ಷನ್ ಫೈಟ್ ಆ ಥರದ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಅಲ್ಲ ಇದು. ಇದರಲ್ಲಿ ತುಂಬ ಸೂಕ್ಷ್ಮ ವಿಚಾರಗಳಿದೆ, ಡೈಲಾಗ್ ಕೂಡ ಅಷ್ಟೇ, ನಿಮಗೆ ಎಲ್ಲದರಲ್ಲೂ ವಿಷಯ ಇದೆ. ಸೊ ಈ ಮುಖಾಂತರ ಸ್ವಲ್ಪ ಮೊಬೈಲ್ಗಳು ಬಿಟ್ಟು ತುಂಬ ಗಮನ ಕೊಟ್ಟು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಡ್ತೀನಿ. ಆಮೇಲೆ ಸೌಂಡ್ ಡಿಸೈನ್ ಕೂಡ ಅಷ್ಟೇ, ತುಂಬ ಥಿಯೇಟ್ರ್ಗಳಲ್ಲಿ ನಾವು ಯಾಕಷ್ಟು 4-5 ತಿಂಗಳ ಸೌಂಡ್ ಡಿಸೈನಿಗೆ ಕೆಲಸ ಮಾಡಿದ್ವಿ ಅಂತ ಅನಿಸ್ಬಿಡ್ತು ಕೆಲವೊಂದು ಥಿಯೇಟ್ರಲ್ಲಿ ನೋಡ್ತಿದ್ದಾಗ. ನಿಮಗೆ ಮೀಡಿಯಾಗೆ ಶೋ ಹಾಕಿದ್ನಲ್ಲ ಸರ್, ಎಷ್ಟು ವರ್ಸ್ಟ್ ಸೌಂಡ್ ಇದೆ ಅಂದರೆ ನಂಗೆ ತುಂಬ ಬೇಜಾರಾಗೋಯ್ತು. ಇಲ್ಲಿ ಯಾಕೆ ನಾವು ಆ್ಯಕ್ಚುಲಿ ಅಲ್ಲಿ ನೋಡಿರಲಿಲ್ಲ ನಾನು, ಆ ಥಿಯೇಟ್ರಲ್ಲಿ ಹಂಗಿದೆ ಅಂತ ಸೌಂಡು. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಬುಕ್ ಮಾಡಿಬಿಟ್ಟಿದ್ರು. ಹೌದು, ಅಲ್ಲಿ ಹೋಗಿ ನೋಡಿದಾಗ ಹೋಗಿ ಮೀಡಿಯಾಗೆ ಇಲ್ಲಿ ಶೋ ಹಾಕ್ಬಿಟ್ನಲ್ಲಪ್ಪ, ಏನು ಇಂಪ್ರೆಷನ್ ಬೀಳುತ್ತೆ ಅವ್ರ ಮೇಲೆ ಅಂತ. ಬೇರೆ ನಮಗೆ ವೀರೇಶು ಇದು ಮೈನ್ ಥಿಯೇಟರ್ ಅದರಲ್ಲೂ ಹಾಕ್ಬೋದಿತ್ತು ನಾವು. ದಯವಿಟ್ಟು ಒಂದು ನಾನು ಮೀಡಿಯಾದಿಂದ ಇನ್ನೊಂದು ಒಳ್ಳೆ ಸೌಂಡ್ ಇರೋ ಕಡೆ ಒಂದ್ಸಲ ಹೋಗಿ ನೋಡಿ, ನಿಮ್ಗೆ ಆ ಸಿನಿಮಾ ಬೇರೆ ಫೀಲ್ ಆಗುತ್ತೆ. ನೀವೇನು ಅಲ್ಲ ನೋಡಿದ್ರಲ್ಲ, ಅದು ಅಲ್ಲೇ ಅಲ್ಲ, ಅದು 50% ಡ್ರಾಪ್ ಆಗಿದೆ ಸಿನಿಮಾದು. ಆ ವಿಜುವಲ್ ಕೂಡ ಪ್ರತಿಯೊಂದಕ್ಕೂ ಬೇರೆ ಥರ. 4 ತಿಂಗಳು ಬರೀ ಸೌಂಡಿಗೆ ಕೆಲಸ ಮಾಡಿದ್ದೀವಿ. ಏನು ಹಿಂಗಾಗೋಯ್ತು ಈ ಥಿಯೇಟ್ರಲ್ಲಿ, ಕೆಲವೊಂದು ಕಡೆ ಸೌಂಡೇ ಕೊಡಲ್ಲ ಕರೆಕ್ಟಾಗಿ, ಎಲ್ಲ ಕಡೆ ನಾವು ಹೋಗಿ ನೋಡೋಕ್ಕಾಗಲ್ಲ. ಈ ಮುಖಾಂತರ ಅದು ಒಂದು ವಿಷಯ. ಯಾಕಂದರೆ ನಾನು ಮೊಬೈಲ್ನ ನೋಡ್ತಾ ಸಿನಿಮಾ ನೋಡ್ಬೇಕು ತುಂಬ ಕೆಲವೊಂದು, ಯಾಕಂದರೆ ನನಗೆ ಮೇಯ್ನ್ ಮೀಡಿಯಾ ಪತ್ರಿಕೆಲೆಲ್ಲ ಕರೆಕ್ಟಾಗಿ ರಿವ್ಯೂ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಕೆಲವೊಂದು ಯೂಟ್ಯೂಬರ್ಸ್ ರಿವ್ಯೂ ಮಾಡಿದ್ದಾರೆ, ಅವ್ರ ತಲೆಯಲ್ಲಿ ಏನು ಇಟ್ಕೊಂಡು ಹೋಗಿರ್ತಾರೋ ಅಥವಾ ಕಣ್ಣು ಎಲ್ಲಿರುತ್ತೋ ಗೊತ್ತಿಲ್ಲ. ನನಗೆ ತುಂಬ ಬೇಜಾರಾಗುತ್ತೆ. ಕೆಲವೊಂದು ಯೂಟ್ಯೂಬರ್ಸ್ ಅವ್ರು ಮಾತಾಡೋ ರೀತಿ, ಬಳಸೋ ಪದ, ಏನು ಆ ಅವ್ರಿಗೆ ಕಥೆ ಅಂದರೆ ಏನು ಗೊತ್ತು, ಎಲ್ಲ ಚಿಕ್ಕ ಹುಡುಗರು. ಅವ್ರಿಗೆ ಸ್ಕ್ರೀನ್ ಪ್ಲೇ ಬಗ್ಗೆ ನಾಲೆಜ್ ಇದೆಯಾ? ಅವನಾರ ಹೇಳ್ತಾನೆ ಒಂದುಗಳಲ್ಲಿ ಅವರಿಬ್ಬರನ್ನು ಲವ್ ಮಾಡಿಸ್ಬಿಡ್ಬೇಕಾಗಿತ್ತು. ಅವ್ರ ಮನೆ ಒಳಗಡೆ 2 ಕ್ಯಾರೆಕ್ಟರ್ ಇರ್ತಲ್ಲ, ಹೀರೋ ಹೀರೋಯಿನ್ನು. ಏನು ಹೇಳೋಣ ಅವರಿಗೆ? ಪಾತ್ರಗಳಂದ್ರೆ ಏನು? ಒಂದು ಡೈಲಾಗಿಂದ ಒಂದು ಕ್ಯಾರೆಕ್ಟರ್ ಬಿದ್ದು ಹೋಗುತ್ತೆ. 6 ತಿಂಗಳು ಎಷ್ಟು ಜನ ಕೂತ್ಕೊಂಡು ಟೇಬಲಲ್ಲಿ ಎಷ್ಟು ಅದರ ಆ್ಯಂಗಲಲ್ಲಿ ಯೋಚನೆ ಮಾಡಿ ಬರೆದಿರ್ತೀವಿ. ಅವರಿಬ್ಬರನ್ನು ಲವ್ ಮಾಡಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ. ಅವಳು ಯಾರು? ಅವಳು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತಾಳೆ. ಫಸ್ಟ್ ಕಂಡೀಷನ್ ಹೇಳ್ತಾಳೆ, ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತಾಳೆ. ಅವಳು ಅವನಿಗೆ ಲವರ್ ಅಲ್ಲ, ಅವಳು ಹೆಂಡತಿ ಅಲ್ಲ, ಅವಳು ಫ್ರೆಂಡ್ ಅಲ್ಲ. 6 ತಿಂಗಳು ನಾನು ಈ ಮನೇಲಿ ಇರ್ತೀನಿ ಅಂತ ಹೇಳಿದಾಳೆ, ಹೇಳುವ ಕಂಡೀಷನ್ ಹೇಳ್ತಾಳೆ. ಸೊ ಅಲ್ಲಿ ಲವ್ ಸ್ಟೋರಿ ಏನೇನು ಹಂಗಾದ್ರೆ ಬಂದು ಕೂತ್ಕೊಂಡು ಬಿಡ್ಬೇಕು ಇವರೇ ಸ್ಕ್ರಿಪ್ಟ್ಗೆ. ಎಷ್ಟು JK ಬಾರಿ ಅಂತ ಸೀನಿಯರ್ಗಳೆಲ್ಲ ಅನಲೈಸ್ ಮಾಡಿ ಸ್ಕ್ರಿಪ್ಟ್, ಅದು ಸುಮ್ಮನೆ ಆಗಿದ್ದಲ್ಲ. ಹೌದು, ಅದು ಹೇಳಿಸಿದ್ದೀನಿ. ಅಲ್ಲ ಸರ್, ಇವ್ರದೆಲ್ಲ ಏನು ಗೊತ್ತಾ, ಮೊಬೈಲಲ್ಲಿ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡ್ತಾ ಕೂತ್ಕೋತಾರೆ. ಇಲ್ಲೊಂದು ಪಿಕ್ಚರ್ ಹಿಂಗಿರುತ್ತೆ, ಅಲ್ಲಿ ಯಾವುದೋ ಒಂದು ಮೇಯ್ನ್ ವಿಷಯನೇ ಬಿಟ್ಟೋಗಿರುತ್ತೆ ಅವರಿಗೆ. ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ಗಳು ಬರ್ತವೆ, ಯಾವುದೋ ಡ್ರೀಮ್ ಸಾಂಗಿಗೆ ಹೋಗೋದು ಏನೋ, ಪ್ರತಿ ಸಾಂಗಲ್ಲೂ ಕತೆ ಹೇಳಿದ್ದೀವಿ, ನೆಕ್ಸ್ಟ್ ಕತೆ ಕನೆಕ್ಷನ್ ಇದೆ. ಅದೆಲ್ಲ ಎಷ್ಟು ಸೂಕ್ಷ್ಮವಾಗಿ ನೋಡಬೇಕು. ಸೊ ಈ ಯೂಟ್ಯೂಬರ್ಸ್ ಒಂದು 2-3 ಜನರಿಗೆ ನಾನು ಅವ್ರು ಬಂದಿದ್ರೆ ಅವನ ಕಡೆ ಪುಣ್ಯಾತ್ಮ ಹೆಂಗೆ ಹೇಳು, ಹೆಂಗೆ ಸ್ಕ್ರಿಪ್ಟ್ ಮಾಡೋದು ಹೇಳು, ಅಟ್ಲೀಸ್ಟ್ ಏನು ಹೇಳ್ತಾನೆ, ಲ್ಯಾಂಡಿಂಗ್ ಅಂದರೆ ಏನು, ಸ್ವಲ್ಪ ಲ್ಯಾಂಡಿಂಗ್ ಸರಿ ಇಲ್ಲ, ಏನು ಲ್ಯಾಂಡಿಂಗು ಅದೆಲ್ಲ ನಾನು ಕೇಳಬೇಕು, ನಂಗೆ ಗೊತ್ತಿಲ್ಲ. ನಾನು ಒಂದು 15 ವರ್ಷದಿಂದ ಸುಮಾರು ದೊಡ್ಡ ಸ್ಕ್ರಿಪ್ಟ್ ರೈಟರ್ ಜೊತೆ ಕೂತ್ಕೊಂಡಿದ್ದೀನಿ, ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದೀನಿ. ಏನೇನೋ ಪಾಯಿಂಟ್ ಹೇಳ್ತಾರೆ, ಅದೆಲ್ಲ ನಾನು ಕೇಳಿಸ್ಕೊಳ್ತು. ನಮಗೆ ಆ ಜ್ಞಾನ ಇಲ್ವಾ? ಇವ್ರ ಹತ್ರ ಕೇಳ್ಕೊಳ್ಬೇಕಾಗಿದೆ. ಅನುಭವಗಳೇ ಒಂದಿಷ್ಟು. ಎಷ್ಟು ಸರ್ 2 ವರ್ಷ ಎಷ್ಟು ಬ್ಲಡ್ ಹೋಗಿರುತ್ತೆ ಅವ್ರು ಸಿನಿಮಾ ಮಾಡೋಕ್ಕೆ. ಈ ಚಿಲ್ಲರೆ ಬುದ್ಧಿ ಇಟ್ಕೊಂಡು ರಿವ್ಯೂ ಮಾಡ್ತಾರಲ್ಲ ಎಷ್ಟು. ಸೊ ಒಂದು ಒಳ್ಳೆ ತುಂಬ ಒಳ್ಳೊಳ್ಳೆ ರಿವ್ಯೂ ಮಾಡೋರು ಇದ್ದಾರೆ ನಮ್ಮಲ್ಲಿ. ನಾವು ಒಂದು ತುಂಬ ಗಮನ, ಹೌದಲ್ವಾ ಈ ಮಿಸ್ಟೇಕ್ ಇದೆ, ನೆಕ್ಸ್ಟ್ ಸರಿ ಮಾಡ್ಕೊಳ್ಬೇಕು, ಅದನ್ನ ನಾವು ರಿಸೀವ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಸ್ವಲ್ಪ ಕೆಲವೊಂದು, ನಾನು ಎಲ್ಲ ಯೂಟ್ಯೂಬರ್ನ ನಾನು ಇದು ಮಾಡ್ತಾ ಇಲ್ಲ, ಕೆಲವೊಂದು 2-3 ನಾನು ನೋಡಿದೆ. ಹೌದು ಸರ್, ಹೌದು ಬರುತ್ತೆ ಅದು. ಹೌದು ಸರ್, ದಯವಿಟ್ಟು ಆ ಮೊಬೈಲ್ದೊಂದು ತುಂಬ ಸಿನಿಮಾ ನಮಗೆ ಬೇಜಾರಾಗ್ತಾ ಇರುತ್ತೆ. ನಾನು ಹಿಂಗೆ ನೋಡ್ತಾ ಇರ್ತಾರೆ ಅವ್ರ ಮೊಬೈಲು,
ಹೋಯ್ತು ಅವನ ತಲೆಯಿಂದ, ಅದು ಕನೆಕ್ಟ್ ಆಗಲ್ಲ, ಅವನಿಗೆ ಬೇರೆನೆ ಅರ್ಥ ಆಗುತ್ತೆ ಸಿನಿಮಾ. ಸುಮಾರು ಪೈರಸಿಗಳು ಆಗ್ತಾ ಇದ್ರು, ಅದಕ್ಕೊಂದು ಟೀಮೇ ಇಟ್ಬಿಟ್ಟಿದ್ವಿ, ಡಿಲೀಟ್ ಮಾಡ್ತಾನೆ ಇದ್ದಾರೆ, ಲಿಂಕ್ಗಳು ಹಾಕ್ತಾನೆ ಇದ್ದಾರೆ ಯಾವ್ದಾವ್ದು ಸೈಟ್ಗಳಲ್ಲಿ, ಸಿನಿಮಾದ್ದು ಎಲ್ಲ ಡಿಲೀಟ್ ಮಾಡ್ತಾನೆ ಇದ್ದಾರೆ ಲಿಂಕ್ಗಳು. ಹೌದು ಸರ್, ಇವತ್ತೇ ಒಂದು 40 ಪ್ಲಾಟ್ಫಾರ್ಮಲ್ಲಿ ಸಿನಿಮಾದ ಲಿಂಕ್ ಹಾಕಿದ್ದಾರೆ, ಅಲ್ಲ ತೋರಿಸ್ಬಿಡ್ತೀನಿ ನಿಮಗೆ. ಅದಕ್ಕೊಂದು ಟೀಮ್ ಮಾಡಿ, ಆಂಟಿ ಪೈರಸಿ ಟೀಮ್ ಮಾಡಿ ನಾವು, ಅವ್ರು ಅದನ್ನು ಕೆಲಸ ಮಾಡ್ತಾನೆ ಇದ್ದಾರೆ. ಎಷ್ಟು ಹಾಕ್ತಾ ಇದ್ದಾರೆ, ಅದು ಎಲ್ಲ ಅವ್ರಿಗೆ ಸಿಗ್ತಾ ಇದೆಯೋ ಸಿನಿಮಾ ಗೊತ್ತಿಲ್ಲ. ದಯವಿಟ್ಟು ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ. ಆಂಟಿ ಪೈರಸಿ ಅಂತ ಅಲ್ಲಿ ನಿಮ್ಗೆ ತೋರಿಸ್ತೀನಿ, ಸುಳ್ಳಲ್ಲ. ಇವತ್ತೇ 40 ಲಿಂಕ್ ಡಿಲೀಟ್ ಮಾಡಿದ್ದಾರೆ. ಒಂದು ದಿನಕ್ಕೆ 40 ಲಿಂಕ್ ಅಲ್ಲಿ ಸಿನಿಮಾ ಬರುತ್ತೆ ಅಂದ್ರೆ ಹೆಂಗೆ ಕಂಟ್ರೋಲ್ ಮಾಡೋದು ಇವ್ರನ್ನ, ಇಷ್ಟು ಜನ? ಹೌದು, ಅಲ್ಲ ಅದೊಂದು ಕಾಮನ್ ಸರ್. ಈಗ ತುಂಬಾ ಸೀರಿಯಸ್ ಆಗಿ ಸಿನಿಮಾ ನೋಡ್ತಿರ್ತಾನೆ ಸರ್, ಪಕ್ಕದವನು ಮೊಬೈಲ್ ಹಿಡ್ಕೊಂಡಿದ್ರೆ ಎಷ್ಟು ಅವನಿಗೆ ಡಿಸ್ಟರ್ಬ್ ಆಗುತ್ತೆ, ಅದು ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.